ಎಸ್ ಎಚ್ ಪಿ ಪೋರ್ಟಲ್ಗೆ ಹೋಗಬೇಕು. ಎಸ್ ಎಚ್ ಪಿ ಪೋರ್ಟಲ್ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ಹೋಗಿ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪು, ಸೊ ನಿಮಗೆ ಈ ಕಂಟೆಂಟ್ ಇರುತ್ತೆ. ಫಸ್ಟು ಜಾತಿ, ಆದಾಯ, ಸೊ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಟೂಡೆಂಟ್ಸು ಅಕಾಡೆಮಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಹಾಸ್ಟೆಲ್ಗಳನ್ನ, ನಿಮಗೆ ಯಾವ್ದು ಹಾಸ್ಟೆಲ್ ಕನ್ವೀನಿಯೆಂಟ್ ಆಗಿರುತ್ತೆ ಒಂದು ಹಾಸ್ಟೆಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪ್ರಿವ್ಯೂ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಯಾವ್ಯಾವ ಸ್ಟೆಪ್ನ ಯಾವ ಥರ ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ 3 ಥರ ನೀವು ಸ್ಟೆಪ್ಸ್ ಇದೆ. ಒಂದು ಪ್ರೀ ಮೆಟ್ರಿಕ್ ಅಂದರೆ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಇರೋದನ್ನು ಪ್ರೀ ಮೆಟ್ರಿಕ್ ಅಂತಾರೆ. ಸೊ ಪೋಸ್ಟ್ ಮೆಟ್ರಿಕ್ ಅಂದರೆ 11th ಮತ್ತು ಡಿಗ್ರಿ ಲೆವೆಲ್ಗೆ ಪೋಸ್ಟ್ ಮೆಟ್ರಿಕ್ ಅಂತಾರೆ. ಸೊ SSP ಅಕೌಂಟ್ ಅಂದರೆ ಅದನ್ನು ನೀವು ಮಾಡ್ಕೊಬೇಕು. ಐ ಥಿಂಕ್ ಆಲ್ರೆಡಿ ನೀವು ಮಾಡ್ಕೊಂಡಿರ್ತೀರಿ, ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ. ಸೊ ಅದು ತುಂಬ ಇಂಪಾರ್ಟೆಂಟು. ಅದನ್ನೇನು ಜನ್ರೇಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಜನ್ರೇಟ್ ಮಾಡ್ಕೊಬೇಕು. ಸೊ ಈ 3 ಸ್ಟೇಜಸ್ ಇರುತ್ತೆ. ನಿಮ್ಗೆ ಯಾವುದು ಫಸ್ಟು ಯಾವುದೇ ಹಾಸ್ಟೆಲ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ SSP ಅಕೌಂಟು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಫಸ್ಟು ಪೋಸ್ಟ್ ಮೆಟ್ರಿಕಲ್ಲಿ ಅಪ್ಲೈ ಮಾಡ್ಕೊಬೇಕು. ಆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಕೇಳೋ ಕ್ವಶನು ಅದನ್ನೇ ಆಲ್ರೆಡಿ ಮಾತಾಡಿದಾಗೆ, ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಇದೆಯಾ ಅಂತ. ನೀವೇನಾದರೂ ಎಸ್ ಅಂತ ಕೇಳಿದ್ರೆ, ಸೊ ಆವಾಗ ನಿಮಗೆ ಇಫ್ ಯು ಕ್ಲಿಕ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಕೇಳುತ್ತೆ. ಸೊ ನಿಮ್ಮದು ಏನು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನಿರುತ್ತೆ ಅದನ್ನು ಇಟ್ಕೊಂಡು ಪಾಸ್ವರ್ಡ್ನ OTP ಬರುತ್ತೆ. ಆ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿದ್ದಾಗ ಅದನ್ನು ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ನೀಟಾಗಿ ಅದು ಲಾಗಿನ್ ಆಗುತ್ತೆ. ಸೊ ಈ ಥರ, ಸೊ ಏನಾದರೂ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡಿದ್ರೆ, ಈಗ SSP ಅಕೌಂಟ್ ನೀವು ಕ್ಲಿಕ್ ಮಾಡಿ ಮೊಬೈಲ್ OTP ಬಂದಾಗ, ಸೊ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಬಂದಾಗ ನಿಮ್ಗೆ ಏನಾದರೂ ವ್ಯಾಲಿಡೇಷನ್ನು, ನೀವು ಚೇಂಜ್ ಪಾಸ್ವರ್ಡ್ ಬಟನ್ ಹೊತ್ತಾಗ ಪಾಸ್ವರ್ಡ್ ಚೇಂಜ್ ಎಲ್ಲ ಮಾಡ್ಕೊಬೋದು. ಸೊ ಈ ಥರ ನಿಮ್ಮದು ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು, ಅದು ಲಾಗಿನ್ ಆಗೆಲ್ಲ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡ್ಕೊಂಡಾಗ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿರುತ್ತೆ. ನೋಡಿ ಇಲ್ಲೊಂದು ಟ್ಯಾಬ್ ಇದೆ. ಸೊ ಈ ಟ್ಯಾಬಲ್ಲಿ ಹೋಮ್, ಅಪ್ಲೈ ಫಾರ್ ಹಾಸ್ಟೆಲ್ಲು, ಅಕ್ಲಾಜ್ಮೆಂಟು, ವಿತ್ಡ್ರಾ, SHP ಸ್ಟೇಟಸ್ ಅಂತ. ಸೊ ಇಲ್ಲಿ ಬಂದಾಗ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಹೇಳಿದಾಗ, ಸೊ ಸ್ಟೂಡೆಂಟ್ ಶುಡ್ ಕಂಪ್ಲೀಟ್ ಫಾಲೋಯಿಂಗ್ 4 ಸ್ಟೆಪ್ ಟು ಸಬ್ಮಿಟ್ ಫಾರ್ ಹಾಸ್ಟೆಲ್ಸ್. ಸ್ಟಾರ್ಟಿಂಗಲ್ಲಿ ಹೇಳಿದಾಗ ನಿಮ್ಮದು ಕ್ಯಾಸ್ಟು, ಇನ್ಕಮು ಮತ್ತು ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸ್ಟೆಪ್ 2 ಎಜುಕೇಷನ್ ಡೀಟೇಲ್ಸ್ನ ಮಾಡಬೇಕು. ಸ್ಟೆಪ್ 3 ನಿಮ್ಗೆ ಯಾವ ಹಾಸ್ಟೆಲ್ ಬೇಕು ಅಂತ ಪ್ರಿಫರೆನ್ಸ್ ಕೊಡಬೇಕು. ಲಾಸ್ಟ್ 4th ಸ್ಟೆಪ್ಪಲ್ಲಿ ಏನಂದರೆ ಪ್ರಿವ್ಯೂ ಮಾಡಿ ನೀವು ಅರ್ಜಿನ ಸಲ್ಲಿಕೆ ಮಾಡಬೇಕು. ಅಂದರೆ ಪ್ರಿವ್ಯೂ ಮಾಡಿಬಿಟ್ಟು ನೀವು ಅದನ್ನು ಕಂಪ್ಲೀಟಾಗಿ ಕೊಡಬೇಕು. ಸೊ ಫಸ್ಟ್ ಸ್ಟೆಪ್ ಯಾವ ಥರ ಮಾಡಬೇಕು ಅಂದರೆ ಜಾತಿ, ಆದಾಯ, ವೈಯಕ್ತಿಕ ವಿವರಗಳು ಯಾವ ಥರ ಫಿಲ್ ಮಾಡಬೇಕು ಅಂದರೆ ಫಸ್ಟು ಅಪ್ಲೈ ಬಟನ್ ಒತ್ತಬೇಕು. ಅಪ್ಲೈ ಬಟನ್ ಒತ್ತಿದಾಗ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಎಂಟರ್ ಆಲ್ ದ ಡೀಟೇಲ್ಸ್ ಇನ್ ಈ ಸ್ಟೆಪ್ ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ. ಸ್ಟೆಪ್ 1ಅಲ್ಲಿ ನಿಮ್ಮದು ಸ್ಟಡಿ, ಕ್ಯಾಸ್ಟು, ಪರ್ಸ್ನಲ್ ಡೀಟೇಲು. ಸೊ ಇಲ್ಲಿ ಫಸ್ಟ್ ಸ್ಟೆಪ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ SLC, CBSE, ICSE ಡೀಟೇಲ್ಸು, ನೀವೇನಾದರೂ ಯಾವುದು ಬೋರ್ಡಲ್ಲಿ ಓದಿರ್ತೀರೋ SLC ಡೀಟೇಲ್ಸ್ನ ಇಲ್ಲಿ ಇದು ಮಾಡಬೇಕು. ಸೊ ಈ ಡಾಟಾ ನೋಡಿ ಈ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ಅವರೇ ಮೆನ್ಷನ್ ಮಾಡಿದಾಗ ಒಂದು ರಿಜಿಸ್ಟರ್ ನಂಬರ್ ಹಾಕಿ, ಗೆಟ್ ಡಾಟಾ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೇವ್ SLC ಡೀಟೇಲ್ಸ್ ಅಂತೇಳಿ ಇಲ್ಲಿ ಬರುತ್ತೆ. ನಿಮ್ಮ ಯಾವ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ, ಗೆಟ್ ಡಾಟಾ ಅಂದರೆ ಈ ಡಾಟಾ ಕೆಳಗಡೆ ಸ್ಟೂಡೆಂಟ್ ನೇಮು, ಇಯರ್ ಆಫ್ ಪಾಸು, ಡೇಟ್ ಆಫ್ ಬರ್ತು ಎಲ್ಲ ಫಿಲ್ ಆಗುತ್ತೆ ಆಟೋಮೆಟಿಕಲಿ. ನೆಕ್ಸ್ಟು ಕ್ಯಾಸ್ಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ ಕ್ಯಾಸ್ಟ್ ಡೀಟೇಲ್ಸ್ನ ನೀವು ಯಾವ ಕ್ಯಾಟಗರಿ ಅಂತ ಡೀಟೇಲ್ಡಾಗಿ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು 15 ನಂಬರ್ದು ನಿಮ್ಮದು ಕ್ಯಾಸ್ಟು RD ನಂಬರ್ ಅಂತ ಬರುತ್ತೆ. ಅದನ್ನು ನೀವು ಫಿಲ್ ಮಾಡಿ ಚೆಕ್ ಬಟನ್ ಮಾಡಿದಾಗ ನಿಮ್ಮದು ಕರೆಕ್ಟ್ ಆಗಿದೆಯಾ ಅಂತೇಳಿ ಅದು ನಿಮ್ಮದು ಡಾಟಾ ಎಲ್ಲ ಅಲ್ಲೇ ಬರುತ್ತೆ ಆಟೋಮೆಟಿಕಲಿ. ಸೊ ನೀವು RD ನಂಬರ್ ಹಾಕಿ ಚೆಕ್ ಕೊಟ್ಟರೆ ಇದು ನೀಟಾಗಿ ಡೀಟೇಲಾಗಿ ಫಿಲ್ ಮಾಡುತ್ತೆ. ಸೊ ಜಾತಿ ಪ್ರಮಾಣದಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ನೇಮ್ ಇರುತ್ತೆ, ಜಾತಿ ಅವೆಲ್ಲ ಕರೆಕ್ಟಾಗಿರೋದೆಯಾ ಇಲ್ಲ ಅಂತೆಲ್ಲ ಚೆಕ್ ಮಾಡಿಕೊಂಡು ಸೇವ್ ಕೊಟ್ಕೊಂಡು ಹೋಗಬೇಕು. ಸೊ ಈ ಥರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಬೇಕು. ಸೊ ಪರ್ಸ್ನಲ್ ಡೀಟೇಲ್ಸು ಇದು ಮಾಡಬೇಕು. ಸೊ ನೇಮು, ಸೊ ನಿಮ್ಮದು ಜೆಂಡರ್ ಯಾವುದು, ಮೊಬೈಲ್ ನಂಬರು ಎಲ್ಲ ಹಾಕಿ ಸೆಂಡ್ OTP, ಪೇರೆಂಟ್ಸ್ದು ಮೊಬೈಲ್ ನಂಬರ್ ಹಾಕಿ ಒಂದು OTP ಬಟನ್ ಹಾಕಿ ಅವ್ರದ್ದು OTP ನಂಬರ್ ಹಾಕಬೇಕು. ಸೊ ಇದೆಲ್ಲ ಸ್ಟೆಪ್ 1ಅಲ್ಲಿ ಈ ಡಾಟಾಸನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಬೇಕು. ಇದು ಪರ್ಸ್ನಲ್ ಡೀಟೇಲ್ಸು. ಅವ್ರೇನೇನು ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ, ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಪ್ರೋಸೆಸ್ಸು ಆನ್ಲೈನಲ್ಲೇ ಇರುತ್ತೆ. ಸ್ಟೆಪ್ 2 ಬಂದಾಗ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸು, ಇದು ಇಂಪಾರ್ಟೆಂಟು. ಇದು ಯಾವಾಗ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ತೊಗೊಂಡಾಗ ಅಥವಾ ಯಾವುದೇ ಡಿಗ್ರಿ ಸೀಟ್ಗೆ ತೊಗೊಂಡಾಗ ಯಾವ ಥರ ನೀವು ಸೀಟು ನಿಮಗೆ ಸಿಗುತ್ತೋ ಆ ಕಾಲೇಜ್ ಮೇಲೆ ಡೀಟೇಲ್ಸ್ನ ನಿಮ್ಗೆ ತುಂಬ ಬೇಕಾಗುತ್ತೆ.
ಸೊ ಇಲ್ಲಿ ನೀವು ಯಾವ ಪ್ರೆಸೆಂಟ್ ಇಯರಲ್ಲಿ ಯಾವ ಯೂನಿವರ್ಸಿಟಿ ಅಂದರೆ ವಿ ಟಿ ಯು ಅಲ್ಲಿ ಓದ್ತಿದ್ದೀರೋ ಇಲ್ಲ ಯಾವುದಾದ್ರು ಯಾವ ಕೋರ್ಸ್ ಮಾಡ್ತಾ ಇದ್ದೀರೋ ಅದನ್ನೆಲ್ಲ ಡೀಟೇಲ್ಸ್ ಹಾಕ್ಕೊಬೇಕು. ಸೊ ನೆಕ್ಸ್ಟ್ ಯಾವ ಕೋರ್ಸ್ ಓದ್ತಾ ಇದ್ದೀರಿ, ಸೊ ನಿಮಗೆ ಯಾವುದಾದ್ರೂ ಯು ಎಸ್ ಎನ್ ನಂಬರ್ ಕೊಟ್ಟಿದ್ರೆ ಆ ಕಾಲೇಜಲ್ಲೇ ಅದನ್ನು ಹಾಕ್ಕೊಬೇಕು, ಇಲ್ಲ ಅಂದರೆ ನೀವು ನೋ ಅಂತಲೂ ಕೊಡ್ಬೋದು, ತೊಂದರೆ ಇಲ್ಲ. ಸೊ ಈ ಥರ ಡೀಟೇಲ್ಸ್ನೆಲ್ಲ ನೀವು ಅಲ್ಲಿ ಓದ್ತಾ ಇದ್ದಂಗೆ ನಿಮ್ಗೆ ಆಟೋಮೆಟಿಕಲಿ ಒಂದೊಂದು ಡೀಟೇಲ್ಸು ನೋಡಿ ಈ ಥರ ಬರುತ್ತೆ. ಪ್ರೆಸೆಂಟ್ ಇಯರ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ, ಸೆಲೆಕ್ಟ್ ಯೂನಿವರ್ಸಿಟಿ, ಯು ಜಿನ ಅಥವಾ ಪಿ ಜಿನ. ಯು ಜಿ ಅಂದರೆ ಡಿಗ್ರಿ, ಪಿ ಜಿ ಅಂದರೆ ಪೋಸ್ಟ್ ಡಿಗ್ರಿ, ಎಮ್ ಟೆಕ್ಕು, ಎಮ್ ಎಸ್ಸು, ಎಮ್ ಡಿ, ಎಮ್ ಬಿ ಎ, ಈ ಥರದನ್ನೆಲ್ಲ ಪಿ ಜಿ ಅಂತಾರೆ. ಆ್ಯಸ್ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದಾರೆ ಅಂದರೆ ಎಸ್ ಕೊಟ್ಟರೆ ಅದು ನಂಬರ್ ಎಂಟ್ರ್ ಮಾಡಬೇಕು, ನೋ ಕೊಟ್ಟರೆ ಬೇರೆ ಆಪ್ಷನ್ ಬರುತ್ತೆ. ಸೊ ಸೆಲೆಕ್ಟ್ ಕಾಲೇಜ್ ಎಲ್ಲಿ ಯಾವ ಡಿಸ್ಟಿಕಲ್ಲಿ ಲೊಕೇಟ್ ಆಗಿದೆ, ಸೆಲೆಕ್ಟು ಯಾವ ತಾಲೂಕಲ್ಲಿದೆ, ಕಾಲೇಜ್ ಯಾವುದು, ಕೋರ್ಸ್ ಯಾವುದು, ಸೊ ಡಿಸಿಪ್ಲಿನ್ ಯಾವುದು ಕೊಡಿ, ಮತ್ತು ಸೆಲೆಕ್ಟ್ ದ ಕೋರ್ಸ್ ಇಯರು, ಯಾವ ಇಯರಲ್ಲಿ ಫಸ್ಟ್ ಇಯರ್ ಇಲ್ಲ ಸೆಕೆಂಡ್ ಇಯರ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೇವ್ ಮಾಡಿ ಕಾಲೇಜ್ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಥರ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ನೋ ಅಂತ ಮೆನ್ಷನ್ ಮಾಡಿದ್ರೆ, ಯು ಎಸ್ ಎನ್ ನಂಬರ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಏನು ಪ್ರೊಸೀಜರ್ ಮಾಡಬೇಕು ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆರಾಮಾಗಿ ಆ ಸ್ಟೆಪ್ಪು ಆಗುತ್ತೆ. ಸೊ ಸ್ಟೆಪ್ 3 ಬಂದು ಇದು ಇಂಪಾರ್ಟೆಂಟು, ನಿಮಗೆ ಹಾಸ್ಟೆಲ್ ಸೆಲೆಕ್ಷನ್ನು. ಸೊ ನಿಮಗೆ ನೀವು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಯಾವ ಡಿಸ್ಟಿಕ್ಕು, ಯಾವ ತಾಲೂಕಲ್ಲಿ, ಅದ್ರ ಮೇಲೆ ನಿಮಗೆ ಹಾಸ್ಟೆಲ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ ಇಲ್ಲಿ ಬೆಂಗಳೂರು ಅರ್ಬನ್, ಈಗ ಜಸ್ಟ್ ನೀವು ಇನ್ ಕೇಸ್ ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಬೆಂಗಳೂರು ಸೌತು, ಬೆಂಗಳೂರು ನಾರ್ತು, ಬೆಂಗಳೂರು ಈಸ್ಟು, ವೆಸ್ಟು ಅಂತೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾಗ ಯಾವ್ಯಾವ ಹಾಸ್ಟೆಲ್ ಇದೆ ಅಂತೇಳಿ ಇಲ್ಲಿ ನಿಮಗೆ ಲೀಸ್ಟ್ ಬರುತ್ತೆ. ಸೊ ಈ ಥರ ಹಾಸ್ಟೆಲ್ ಲೀಸ್ಟ್ಗಳನ್ನ ಸೊ ನೀವು ಪ್ರಯಾರಿಟಿ ಕೊಡ್ಬೋದು. ಈಗ ಯಾವ ಥರ ಕೆ ಸಿ ಇ ಟಿಯಲ್ಲಿ ನೀವು ಪ್ರಯಾರಿಟಿ ಕೊಡ್ತೀರೋ ಅದೇ ಥರ ನೀಟಾಗಿ ಪ್ರಯಾರಿಟಿ ಕೊಟ್ಕೊಂಡು ನನಗೆ ಈ ಥರ ಹಾಸ್ಟೆಲ್ ಬೇಕು ಅಂತ ಸೊ ನೀವು ನೀಟಾಗಿ ಇಲ್ಲಿ ಪ್ರಯಾರಿಟಿ ಕೊಟ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಯಾವ ಹಾಸ್ಟೆಲ್ ಬೇಕು ಅಂತ ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಪ್ರಯಾರಿಟಿ 1 2 ನಿಮ್ಗೆ ನಿಯರೆಸ್ಟ್ ಯಾವುದಿದೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ, ಇಲ್ಲ ನಿಮ್ಗೆ ಯಾವುದಾದ್ರೂ ಹಾಸ್ಟೆಲ್ ಇಷ್ಟ ಇದ್ದರೆ ಅದಕ್ಕೆ ಪ್ರಯಾರಿಟಿ ಕೊಡಿ. ಸೊ ನಿಮ್ಮ ಝೋನ್ ವೈಸಲ್ಲಿ ಐ ಥಿಂಕ್ ನಾನು ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ಝೋನಲ್ಲಿ ಯಾವ ಹಾಸ್ಟೆಲ್ ಇದೆ, ಆ ಝೋನ್ ವೈಸಲ್ಲಿ ನಿಮ್ಗೆ ನೀಟಾಗಿ ಸಿಗುತ್ತೆ. ಸೊ ಇಲ್ಲಿ ಮಾಡೋದ್ರಿಂದ ನಿಮ್ಗೆ ಎಲ್ಲ ಡೀಟೇಲ್ಸು ಹಾಸ್ಟೆಲ್ ಬಗ್ಗೆ ನೀಟಾಗಿ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ ಏನಂದರೆ ನೋಡಿ, ಸ್ಟೆಪ್ 1ಅಲ್ಲಿ ಕ್ಯಾಸ್ಟು, ಸ್ಟಡಿ, ಪರ್ಸ್ನಲ್ ಡೀಟೇಲ್ಸ್ ಹಾಕಿದ್ರಿ. ಸ್ಟೆಪ್ 2ಅಲ್ಲಿ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಹಾಕಿದ್ರಿ. ಸ್ಟೆಪ್ 3ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಹಾಕಿದ್ರಿ. ಸ್ಟೆಪ್ 4ಅಲ್ಲಿ ನೀವು ಫೈನಲ್ ಆಗಿ ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಬೋದು. ಏನೇನು ಡಾಟಾ ಎಲ್ಲ ಕೊಟ್ಟಿದ್ದೀರ ಅದನ್ನೆಲ್ಲ ಇನ್ನೊಂದು ಸಾರಿ ನೋಡಿ ಕರೆಕ್ಟಾಗಿದೆಯಾ ಇಲ್ಲ ಅಂಥೇಳಿ ನೀವು ಚೆಕ್ ಮಾಡಿ ಇದು ಮಾಡ್ಬೋದು. ಸೊ ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಸೊ ಅಲ್ಲಿ ನೋಡಿ ವಿತ್ಡ್ರಾ ಅಂತ ಆಪ್ಷನ್ ಇರುತ್ತೆ. ಸೊ ಅದೇನಾದರೂ ಒತ್ತಿದ್ರೆ ಅದು ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಆಗೋದಿಲ್ಲ. ಪ್ರಿವ್ಯೂ ಮಾಡಿ ಸೇವ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಸಬ್ಮಿಟ್ ಬಟನ್ ಒತ್ತಿದ್ರೇ ಅಪ್ಲಿಕೇಶನ್ ರೀಚ್ ಆಗುತ್ತೆ. ಸೊ ಇದು ತುಂಬ ಇದು ಪ್ರೋಸೆಸ್ಸು ನೀವು ಫಾಲೋ ಮಾಡಬೇಕು. ಸೊ ಡಿಪೆಂಡ್ ಆನ್ ದ ಹಾಸ್ಟೆಲ್, ನೀವು ಗೌರ್ಮೆಂಟ್ ಹಾಸ್ಟೆಲ್ಗೆ ಯಾವುದೇ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂದರೆ ಇದೇ ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಿಮಗೆ ಸೀಟ್ ಸಿಗುತ್ತೆ.